ಅದನ್ನಷ್ಟೇ ಕಂಟಿನ್ಯೂಷನ್ ವ್ಲಾಗ್. ಮಳೆ ಬರೋ ಥರ ಇತ್ತು, ಬಟ್ಟೆಗಳು ಒಣಗಾಕಿದೆ, ಅದನ್ನೆಲ್ಲನೂ ಎತ್ತಿಟ್ಬಿಟ್ಟು ಇನ್ನು ಯಕ್ಷಿತ್ ಮಲಗಿದ್ರಿಂದ ಬಟ್ಟೆಗಳನ್ನ ಕೂಡ ಮಡ್ಚ್ಕೊಬಿಡೋಣ ಅಂತ ಹೇಳಿ ಮಡ್ಚ್ಕೊತಾ ಇದ್ದೆ. ಅಷ್ಟರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ಜೊತೆಗೆ ಯಕ್ಷಿತ್ ಕೂಡ ಎದ್ದ, ಅವನಿಗೆ ತಿನ್ನೋದಕ್ಕೆ ಹಣ್ಣು ಕೊಟ್ಬಿಟ್ಟು ನಾನು ಬಟ್ಟೆಗಳನ್ನೆಲ್ಲನೂ ಮಡಚಿ ಎತ್ತಿಟ್ಬಿಟ್ಟು, ಹಾಗೆ ನಾನು ಲಾಸ್ಟ್ ವೀಕು ಜುಡಿಯೋದಲ್ಲಿ ಯಕ್ಷಿತ್ಗೆ ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ. ನಾನು ಕೂಡ ಒಂದು ಕುರ್ತಾ ತೊಗೊಂಡಿದ್ದೆ, ಅದ್ರದ್ದು ಯಾವುದೋ ಲೇಬಲ್ ಕೂಡ ತೆಗ್ದಿಲ್ಲ, ಎಲ್ಲನೂ ತೆಗೆದು ನೀಟಾಗಿ ಮಡಚಿ ಎತ್ತಿಟ್ಬಿಟ್ಟು ಸಂಜೆ ಆಗಿದ್ರಿಂದ ಹಾಲು ಕಾಯಕ್ಕೆ ಇಟ್ಬಿಟ್ಟು ಯಕ್ಷಿತಿಗೆ ಹಾಲು ಕಾಯಿಸಿ ಕುಡಿಸ್ಬಿಟ್ಟು ನಾನು ಕೂಡ ಕಾಫಿ ಕುಡಿದು ಇವಾಗ ನಾನು ಯಕ್ಷಿತಿಗೆ ಸ್ವಲ್ಪ ಅರಿಶಿನ ಹಾಕಿ ಕೊಡ್ತೀನಿ, ಹಾಲಲ್ಲಿ ಕಫ ಕಟ್ಟಲ್ಲ ಅಂತ ಹೇಳಿ. ಮನೆಯಲ್ಲಿ ಸ್ವಲ್ಪ ಕಾರ್ನ್ ಇತ್ತು, ಯಕ್ಷಿತಿಗೆ ಕೊಡೋಣ ಅಂತ ಹೇಳಿ ಅದನ್ನು ಕೂಡ ಬೇಯೋದಕ್ಕೆ ಇಟ್ಬಿಟ್ಟು, ಹಾಗೆ ರಾತ್ರಿ ಊಟಕ್ಕೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಹುರುಳಿಕಾಳು ಸಾಂಬಾರು ಇತ್ತು ಸ್ವಲ್ಪ, ಅದ್ರ ಜೊತೆಗೆ ಎಗ್ ಬುರ್ಜಿ ಮತ್ತೆ ಚಪಾತಿನ ಮಾಡ್ತಾ ಇದ್ದೀನಿ. ಚಪಾತಿ ಹಿಟ್ಟನ್ನ ಕಲಸಿ ರೆಡಿ ಮಾಡ್ಬಿಟ್ಟು ಅದಾಗಿದ್ಮೇಲೆ ನಾನಿಲ್ಲಿ ಎಗ್ ಬುರ್ಜಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಎಗ್ ಬುರ್ಜಿಗೆ ನಾನು ಯಾವಾಗಲೂ ಟೊಮೆಟೊನ ಹಾಕ್ತೀನಿ, ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಎಲ್ಲ ರೆಡಿ ಆದ್ಮೇಲೆ ಯಕ್ಷಿತಿಗೆ ಊಟ ಮಾಡಿಸಿ ನಾವು ಕೂಡ ಚಪಾತಿನ ಮಾಡಿ ಊಟನ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್.